ಸಮಸ್ತ ಜನತೆಗೆ ಶುಭವಾರ್ತೆ. ಹೆಸರು ಪಡೆದ ಪಿವಿಆರ್ ಸಿಲ್ಕ್ ಚಿಂತಾಮಣಿಯ ಬಾಗೇಪಲ್ಲಿ ಕ್ರಾಸ್ ಬಳಿ ಈಗಾಗಲೇ ನೂತನ ಪಿವಿಆರ್ ಸಿಲ್ಕ್ ಆರಂಭವಾಗಿರುವ ಅಂಗಡಿಯಲ್ಲಿ ಉತ್ತಮ ಕ್ವಾಲಿಟಿ ಮದುವೆ ಸಮಾರಂಭಗಳಿಗೆ, ಗೃಹ ಪ್ರವೇಶ, ನೂತನ ದೇವಸ್ಥಾನ, ಕಲ್ಯಾಣೋತ್ಸವ ಕಾರ್ಯಕ್ರಮದ ಬಟ್ಟೆಗಳು ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ನಮ್ಮಲ್ಲಿ ಸಿಗುವ ಉತ್ತಮ ಕ್ವಾಲಿಟಿ ಬಟ್ಟೆಗಳನ್ನು ತೆಗೆದುಕೊಳ್ಳಲು ಒಮ್ಮೆ ಭೇಟಿ ಮಾಡಿ. ಆಲ್ ಟೈಪ್ಸ್ ಆಫ್ ವೆಡ್ಡಿಂಗ್ ಸಿಲ್ಕ್ ಸ್ಯಾರೀಸ್, ಆಲ್ ಟೈಪ್ಸ್ ಆಫ್ ಪಟ್ಟುವೇರು ಸ್ಯಾರೀಸ್, ಕಿಡ್ಸ್ ಕಲೆಕ್ಷನ್, ಮೆನ್ಸ್ ಕಲೆಕ್ಷನ್ ಮತ್ತು ಕಂಪ್ಲೀಟ್ ಫ್ಯಾಮಿಲಿ ಸ್ಟೋರ್. ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಅವರ ಹೊಸ ಹುಡಿಯ ಸರ್ವೆ ನಂಬರ್ 1 ಮತ್ತು 2ರ ಜಂಟಿ ಸರ್ವೆ ಜಿಲ್ಲಾಧಿಕಾರಿಗಳು ಎಂಆರ್ ರವಿ, ಕೋಲಾರ್ ಎಸ್ಪಿ ಸಾಹೇಬರು, ಎಸಿ ಮೇಡಂ, ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿ, ರೆವಿನ್ಯೂ ಇಲಾಖೆ ಸಿಬ್ಬಂದಿಯವರ ಸಹಭಾಗಿತ್ವದಲ್ಲಿ ಸರ್ವೆ ಕಾರ್ಯಾಚರಣೆ ಹಮ್ಮಿಕೊಂಡಿತ್ತು. ಈ ಸಂದರ್ಭದಲ್ಲಿ ಮಾಜಿ ಸ್ಪೀಕರ್ ಕೆ ರಮೇಶ್ ಕುಮಾರ್ ಅವರ ಸರ್ವೆ ಮಾಡುವ ಸಮಯದಲ್ಲಿ ಜಿಲ್ಲಾಧಿಕಾರಿಗಳ ಮಾತುಕತೆ, ಎಲ್ಲ ರೀತಿಯ ದಾಖಲೆಗಳಿದ್ದು ಈಗಾಗಲೇ 2013 ಮತ್ತು 2014ರಲ್ಲಿ ನ್ಯಾಯಾಲಯದ ಆದೇಶದಂತೆ ಸರ್ವೆ ರಿಪೋರ್ಟ್ ಇದೆ. ಈ ದಿನ ನೀವು ಸರ್ವೆ ಮಾಡುವ ಎಕ್ಸರ್ಸೈಸ್ ಮಾಡುವುದು ಈಗಾಗಲೇ ಜಿಲ್ಲಾಧಿಕಾರಿಗಳು ಡಿಡಿಎಲ್ಆರ್, ಆರ್ಎಫ್ಒ ಎಲ್ಲ ವರದಿಯನ್ನ ಸರ್ಕಾರಕ್ಕೆ ಕಳಿಸಿದ್ದಾರೆ. ಈ ವರದಿಯನ್ನ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಿಳಿಸಿ ಈ ದಿನ ರೆವಿನ್ಯೂ ಗೋಮಾಳ ಖರಾಬ್ ಎಂಬುದಾಗಿದೆ. ಹೈಕೋರ್ಟ್ ನನಗೆ ಗೌರವ ಕೊಟ್ಟಿರುತ್ತಾರೆ. ಸರ್ಕಾರದ ಭೂಮಿ ಅಳತೆ ಮಾಡುವುದು ಸರ್ವೆಯವರ ಸೆಟಲ್ಮೆಂಟ್ ಅಧಿಕಾರ ಇರುತ್ತದೆ. ನಾವು ಯಾವುದೇ ಕಾರಣಕ್ಕೂ ಅಡ್ಡ ಬರುವುದಿಲ್ಲ. ಕಾನೂನು ನನ್ನ ಪರವಾಗಿದೆ. ಎಲ್ಲ ದಾಖಲೆಗಳು ಸಮರ್ಪಕವಾಗಿದೆ. 1934ರಲ್ಲಿ ಕೊಟ್ಟಿರುವ ಜಮೀನು ದುರಸ್ತು ಮಾಡಿಲ್ಲ. ನಿಮ್ಮ ಎಲ್ಲ ದಾಖಲೆಗಳ ಮಂಜೂರಾಗಿದ್ದು ರಾಜಕೀಯ ದುರುದ್ದೇಶವಾಗಿದೆ. ಚೈನ್ ಲಿಂಕ್ ವಿಚಾರದಲ್ಲಿ ಆಕ್ಷೇಪಣೆ ಇರುತ್ತದೆ. ಸಂಪೂರ್ಣ ನನ್ನ ಸಹಕಾರ ನೀಡುತ್ತೇನೆ. ನಿಮ್ಮ ದಾಖಲೆಗಳು ಇದ್ದರೆ ನೀಡಿ ಎಂಬುದಾಗಿ ಜಿಲ್ಲಾಧಿಕಾರಿಗಳು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಮಾತನಾಡಿ, ಜಂಟಿ ಸರ್ವೆ ಕಾರ್ಯ ಸಂಜೆ 6 ಗಂಟೆಯವರೆಗೆ ನಡೆದಿತ್ತು. ಈ ದಿನ ಕಾರ್ಯಾಚರಣೆ ಕಂದಾಯ ಇಲಾಖೆ, ಅರಣ್ಯ ಇಲಾಖೆ ಎಲ್ಲರೂ ಸೇರಿ ಮಾಡಿದ್ದು ಆಗಲಿಲ್ಲ. ಫಾರೆಸ್ಟ್ ಗಡಿ ಚೈನಿಂದ ಮಾಡಬೇಕು. ಆದ ಕಾರಣ ನಾಳೆ ಬೆಳಗ್ಗೆ 7ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಮುಕ್ತಾಯ ಮಾಡುತ್ತೇವೆ. ಜಂಟಿ ಸರ್ವೆ ಕಾರ್ಯ ಮುಕ್ತಾಯ ಮಾಡುವುದು ನಾವು ಸಾಮಾನ್ಯವಾಗಿ ಮಾಡುವುದು. ಈ ದಿನ ಗ್ರಾಮ ನಕಾಶೆ ಯಾವ ರೀತಿ ಮಾಡಿದ್ದಾರೆ ಅದೇ ರೀತಿ ಆಧಾರದ ಮೇಲೆ ಮಾಡುತ್ತೇವೆ. ಫಾರೆಸ್ಟ್ ನೋಟಿಫಿಕೇಶನ್ ಪ್ರಕಾರ ಯಾವುದರಲ್ಲೂ ಬರುತ್ತೋ ಎಂಬುದರ ಬಗ್ಗೆ ಮಾಡುತ್ತೇವೆ ಎಂಬುದಾಗಿ ಜಿಲ್ಲಾಧಿಕಾರಿಗಳು ಮಾಹಿತಿಯನ್ನ ನೀಡಿದರು. ಏನು ಜಂಟಿ ಸರ್ವೆ ಕಾರ್ಯ ಈ ಸಂಜೆ 6 ಗಂಟೆವರೆಗೂ ನಡೆದಿತ್ತು. ಈ ಕಾರ್ಯದಲ್ಲಿ ನಾವು ಇವತ್ತು ನಮ್ಮೆಲ್ಲ ಸರ್ವೇಯರ್ಸ್ಗಳು ಅಂದರೆ ನಮ್ಮ ಕಂದಾಯ ಇಲಾಖೆಯವರು, ಅರಣ್ಯ ಇಲಾಖೆಯವರು ಎಲ್ಲರೂ ಸೇರಿಕೊಂಡು ಮಾಡಿದ್ರು. ಸಂಜೆವರೆಗೆ ಎಲ್ಲವನ್ನು ಕಂಪ್ಲೀಟ್ ಮಾಡಲಿಕ್ಕೆ ಆಗಿಲ್ಲ. ಸೊ ಆ ಕಾರಣಕ್ಕಾಗಿ ಸ್ವಲ್ಪ ಕತ್ಲು ಬೇರೆ ಆಗ್ತಾ ಇರೋದ್ರಿಂದ ನಾಳೆ ಬೆಳಿಗ್ಗೆ ಮತ್ತೆ 7 ಗಂಟೆಗೆ ಶುರು ಮಾಡಿ ಮಧ್ಯಾಹ್ನದೊಳಗಡೆ ಮುಗಿಸುವಂಥ ಒಂದು ಯೋಜನೆಯನ್ನು ಮಾಡಿದ್ದೇವೆ. ಇನ್ನೊಂದಷ್ಟು ಉಳ್ಕೊಂಡಿದೆ ಫಾರೆಸ್ಟ್ ಗಡಿ, ಮತ್ತು ಆ ಗಡಿನ ನಾವು ಗುರುತು ಹಚ್ಚಿದ ಮೇಲೆ ಅಲ್ಲಿ ಈ ಚೈನಿಂದ ಕೂಡ ಅಳಿಬೇಕಾಗಿದೆ. 2 ಕಡೆಯಿಂದನೂ ಅಳಿಬೇಕಾಗಿದೆ. ಆ ಕಾರಣಕ್ಕಾಗಿ ಸ್ವಲ್ಪ ತಡ ಆಗ್ತಾ ಇದೆ. ಮತ್ತೊಂದಷ್ಟು ಈ ಜಂಗಲ್ಸ್ ಎಲ್ಲ ಬೆಳ್ಕೊಂಡಿರೋದ್ರಿಂದ ಅವೆಲ್ಲ ಸ್ವಲ್ಪ ಕ್ಲಿಯರ್ ಆಗಬೇಕಾಗಿದೆ. ಸೊ ಆ ಕಾರಣಕ್ಕಾಗಿ ನಾಳೆ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಅಥವಾ 2 ಗಂಟೆವರೆಗೆ ಮುಗಿಸ್ಬೇಕು ಅಂತ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದೀನಿ. ಸೊ ನಾಳೆಗೆ ಮುಗಿಸ್ತೀವಿ. ಈ ವಿಚಾರ ನಾವು ಪಿಟಿಷನರ್ ಕೂಡ ಗಮನಕ್ಕೆ ಈಗ ಹೊರಗಡೆ ಏನು ನಾವು ಮಾಡಬೇಕಾಗಿತ್ತು ರೋವರಲ್ಲಿ ನಾವೆಲ್ಲ ಅದನ್ನು ಕ್ಯಾಪ್ಚರ್ ಮಾಡಿದ್ದೀವಿ. ಲ್ಯಾಂಡ್ ಪಾರ್ಸಲ್ಸು ಮತ್ತು ಅಲ್ಲಿರ್ತಕ್ಕಂಥ ಕೋಆರ್ಡಿನೇಟ್ಸ್ ಎಲ್ಲ ಪಾರ್ಸಲ್ಸ್ ಎಲ್ಲ ಮಾಡ್ತಿದ್ದೀವಿ. ಕಂದಾಯ ಗ್ರಾಮದ ಗಡಿಯನ್ನೆಲ್ಲ ನಾವು ಗುರ್ತು ಹಾಕಿದೆ. ಇದು ಫಾರೆಸ್ಟ್ ಗಡಿನೂ ಯಾವುದೋ ಡಿಫಿಕಲ್ಟ್ ಪೊಸಿಷನ್ಸ್ ಇತ್ತು, ತುಂಬ ಚಾಲೆಂಜಿಂಗ್ ಅಂತಿತ್ತು. ಈ ಭಾಗದಲ್ಲಿ ನೀವೇನು ಗಮನಿಸಿದ್ದೀರಿ ಸೌತ್ ಈಸ್ಟ್ ಭಾಗದಲ್ಲಿ ಅದು ಕೂಡ ನಾವು ಐಡೆಂಟಿಫೈ ಮಾಡಿ ಅದು ಒಂದು ಚೈನ್ ಎಷ್ಟು ಒಂದು 10 ಚೈನು ಪ್ಲಸ್ 28 ಚೈನ್ವರೆಗೂ ನಾವು ಅಳೆದಿದ್ದೀವಿ. ಈ ಕಡೆ ಭಾಗದಿಂದ ಒಂದು ಸ್ವಲ್ಪ ಬರಬೇಕಾಗಿದೆ. ಸ್ವಲ್ಪ ಕತ್ಲಾದ್ರಿಂದ ಎಫೆಕ್ಟಿವ್ ಆಗಿ ಮಾಡೋಕ್ಕಾಗೋದಿಲ್ಲ ಮತ್ತು ಸ್ವಲ್ಪ ಜಂಗಲ್ಸ್ ಇದೆ. ಆ ಕಾರಣಕ್ಕಾಗಿ ನಾನು ಫಾರೆಸ್ಟ್ನವ್ರಿಗೂ ಕೇಳ್ಕೊಂಡಿದ್ದೀನಿ. ನಾಳೆ ಬೆಳಿಗ್ಗೆ ಅವರೆಲ್ಲ ಜಂಗಲ್ಸ್ ಎಲ್ಲ ಕ್ಲಿಯರ್ ಮಾಡ್ತಾರೆ. ಅವರು ಮಾಡ್ತಾ ಜೊತೆಯಲ್ಲಿ ಫಾರೆಸ್ಟ್ ಗಡಿಯನ್ನು ಕೂಡ ರೋವರಿಂದ ಮತ್ತು ಚೈನಿಂದನೂ ಕೂಡ ನಾಳೆ ಬೆಳಿಗ್ಗೆ ಮಾಡಿ ಬಹುಶಃ ನಾಳೆ ಮಧ್ಯಾಹ್ನದೊಳಗಡೆ ಇಡೀ ಈ ಜಂಟಿ ಸರ್ವೆ ಕಾರ್ಯನ ಮುಗಿಸ್ತಾರೆ. ಈಗ ನಾವು ಸಾಮಾನ್ಯವಾಗಿ ಮಾಡ್ತಕ್ಕಂಥದ್ದು ಯಾವಾಗಲೂ ಸಾಮಾನ್ಯವಾಗಿ ಮಾಡ್ತಕ್ಕಂಥದ್ದು ಸರ್ವೆ ಮ್ಯಾನ್ಯುವಲ್ಲು ಮತ್ತು ಸರ್ವೆ ಪ್ರಕಾರ ಏನು 1884ರಿಂದ ಈವರೆಗೂ ನಾವು ಮಾಡ್ಕೊಂಡು ಬಂದಿದ್ದೀವಿ. ಮತ್ತು ಇವತ್ತು ನಮ್ಮ ಗ್ರಾಮ ನಕಾಶೆಗಳೆಲ್ಲವೂ ಕೂಡ ಯಾವ ಸರ್ವೆ ಮಾಪನದಲ್ಲಿ ಮಾಡಿದ್ದೀವಿ ಅದನ್ನೇ ನಾವು ಮಾಡ್ತಾ ಇದ್ದೀವಿ. ಇದ್ರ ಜೊತೆಯಲ್ಲಿ 1944ರಲ್ಲಿ
ಏನೀಗ ಫಾರೆಸ್ಟಿನ ನೋಟಿಫಿಕೇಶನ್ ಆಗಿದೆ ಅದರ ಗಡಿನ ಗುರುತಿಸ್ತಾ ಇದ್ದೀವಿ ನಾವು. ಯಾಕೆಂದರೆ ನಮ್ಗೆ ಇರ್ತಕ್ಕಂಥದ್ದು ಗಡಿ ಗುರುತಿಸೋದಕ್ಕೆ 1944 ಒಂದೇ ಒಂದು ಆಧಾರನ ಅವ್ರಿಗೆ ಕೊಟ್ಟಿದ್ದಾರೆ. ಆದರೆ ಅಲ್ಲಿ ಒಂದು ಸಣ್ಣ ವ್ಯತ್ಯಾಸ ಏನಿದೆ ಅಂತಂದರೆ ಈ ಚೈನ್ ಲಿಂಕೇಜ್ನಲ್ಲಿ ನಾವು ಈ ಮಾಪನ ಮಾಡುವಾಗ ಕಂದಾಯ ಇಲಾಖೆಯಲ್ಲಿ ಮಾಪನ ಮಾಡುವಾಗ ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದರೆ ಒಂದು ಚೈನ್ ಅಂತಂದರೆ 50 ಲಿಂಕು 33 ಅಡಿ ಅಂತ ನಾವು ಸಾಮಾನ್ಯವಾಗಿ ಇದ್ದೀವಿ. ಆದರೆ ಅವ್ರದ್ದು ಏನು ಆರ್ಗ್ಯುಮೆಂಟ್ ಅಂತ ಹೇಳಿದರೆ ಇಲ್ಲ ನಾವು ಹಿಂದೆ ನಮ್ಮ ಫಾರೆಸ್ಟಲ್ಲೆಲ್ಲ ಮಾಡುವಾಗ ಒಂದು ಚೈನ್ ಅಂತ ಹೇಳಿದರೆ ಅದು 100 ಲಿಂಕ್ ಬರುತ್ತೆ ಮತ್ತು 66 ಅಡಿ ಬರುತ್ತೆ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ನಾವು ಪಿಟಿಷನರ್ ಗಮನಕ್ಕೆ ತಂದಾಗ ಪಿಟಿಷನರ್ ಅವರು ಅದ್ರ ಬಗ್ಗೆ ಆಕ್ಷೇಪಣೆ ಮಾಡಿದ್ದಾರೆ. ಅವ್ರ ಆಕ್ಷೇಪಣೆ ಕೂಡ ನಾವು ರೆಕಾರ್ಡ್ ಮಾಡಿಕೊಂಡಿದ್ದೇವೆ. ಮೊದಲು ಈಗ ನಾವು ಮೆಷರ್ಮೆಂಟ್ ಕಂಪ್ಲೀಟ್ ಮಾಡಿಬಿಡ್ತೀವಿ. ಉದ್ದೇಶ ಏನು ಅಂತಂದರೆ ಎರಡೂ ಇದರಿಂದನೂ ಮೆಜರ್ಮೆಂಟ್ ಮಾಡ್ತೀವಿ. ರೋವರಿಂದ ಮಾಡ್ತೀವಿ, ಚೈನಿಂದ ಎರಡೂ ಚೈನಿಂದನೂ ಕೂಡ ಮೆಜರ್ ಮಾಡ್ತೀವಿ. ಮಾಡಿಬಿಟ್ಟಾಗ ಆವಾಗ ನಮಗೆ ಒಂದು ಆ ಗಡಿ ಸರಿಯಾಗಿ ಗುರ್ತಾಗಬೇಕು. ಇವೆಲ್ಲ ನೀವು ಯಾವುದೇ ಚೈನಲ್ಲಿ ಮಾಡಿದರೂ ಕೂಡ 1944ನಲ್ಲಿ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು ಅವರು ಒಂದು ಗಡಿ ಗುರುತಿಸುವಂಥ ಒಂದು ನೋಟಿಫಿಕೇಷನ್ ಕೊಟ್ಟಿದ್ದಾರೆ. ಸರ್ವೆ ನಂಬರ್ 1ರಲ್ಲಿ ಇಷ್ಟು 315 ಎಕರೆ ಬರಬೇಕು, ಸರ್ವೆ ನಂಬರ್ 2 ಹೊಸ ಒಡ್ಯದಲ್ಲಿ 113 ಎಕರೆ ಬರಬೇಕು ಅಂತ ಹೇಳಿದ್ದಾರೆ. ಅದು ಬರಬೇಕಾದ್ರೆ ಅದು ಯಾವುದ್ರಲ್ಲಿ ಬರುತ್ತೆ ಅನ್ನೋದು ಕೂಡ ನಮಗೆ ಅದು ಮೆಷರ್ ಮಾಡಿದಾಗಲೇ ಗೊತ್ತಾಗುತ್ತೆ. ನಡೆದಿತ್ತು ಈ ಕಾರ್ಯದಲ್ಲಿ ನಾವು ಇವತ್ತು ನಮ್ಮೆಲ್ಲ ಸರ್ವೇಯರ್ಸ್ಗಳು ಅಂದರೆ ನಮ್ಮ ಕಂದಾಯ ಇಲಾಖೆಯವರು, ಅರಣ್ಯ ಇಲಾಖೆಯವರು ಎಲ್ಲರೂ ಸೇರಿಕೊಂಡು ಮಾಡಿದ್ದು. ಸಂಜೆವರೆಗೆ ಎಲ್ಲವನ್ನು ಕಂಪ್ಲೀಟ್ ಮಾಡಲಿಕ್ಕೆ ಆಗಿಲ್ಲ. ಸೊ ಆ ಕಾರಣಕ್ಕಾಗಿ ಸ್ವಲ್ಪ ಕತ್ಲು ಬೇರೆ ಆಗ್ತಾ ಇರೋದ್ರಿಂದ ನಾಳೆ ಬೆಳಿಗ್ಗೆ ಮತ್ತೆ 7 ಗಂಟೆಗೆ ಶುರು ಮಾಡಿ ಮಧ್ಯಾಹ್ನದ ಒಳಗಡೆ ಮುಗಿಸುವಂಥ ಒಂದು ಯೋಜನೆಯನ್ನು ಮಾಡಿದ್ದೇವೆ. ಇನ್ನೊಂದಷ್ಟು ಉಳ್ಕೊಂಡಿದೆ ಫಾರೆಸ್ಟ್ ಗಡಿ, ಮತ್ತು ಆ ಗಡಿನ ನಾವು ಗುರುತು ಹಚ್ಚಿದ ಮೇಲೆ ಅಲ್ಲಿ ಈ ಚೈನಿಂದ ಕೂಡ ಅಳಿಬೇಕಾಗಿದೆ, 2 ಕಡೆಯಿಂದನೂ ಅಳಿಬೇಕಾಗಿದೆ. ಆ ಕಾರಣಕ್ಕಾಗಿ ಸ್ವಲ್ಪ ತಡ ಆಗ್ತಾ ಇದೆ. ಮತ್ತೊಂದಷ್ಟು ಈ ಜಂಗಲ್ಸ್ ಎಲ್ಲ ಬೆಳ್ಕೊಂಡಿರೋದ್ರಿಂದ ಅವೆಲ್ಲ ಸ್ವಲ್ಪ ಕ್ಲಿಯರ್ ಆಗಬೇಕಾಗಿತ್ತು. ಸೊ ಆ ಕಾರಣಕ್ಕಾಗಿ ನಾಳೆ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಅಥವಾ 2 ಗಂಟೆವರೆಗೆ ಮುಗಿಸ್ಬೇಕು ಅಂತ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದೀನಿ. ಸೊ ನಾಳೆಗೆ ಮುಗಿಸ್ತೀವಿ. ಈ ವಿಚಾರ ನಾವು ಪಿಟಿಷನರ್ ಕೂಡ ಗಮನಕ್ಕೆ ಕೂಡ ತಂದಿದ್ದೀವಿ. ಎಷ್ಟು ಭಾಗ ಆಗಿದೆ ಸರ್? ಈಗ ಹೊರಗಡೆ ಏನು ನಾವು ಮಾಡಬೇಕಾಗಿತ್ತು ರೋವರಲ್ಲಿ ನಾವೆಲ್ಲ ಅದನ್ನು ಕ್ಯಾಪ್ಚರ್ ಮಾಡಿದ್ದೀವಿ. ಲ್ಯಾಂಡ್ ಪಾರ್ಸಲ್ಸು ಮತ್ತು ಅಲ್ಲಿರ್ತಕ್ಕಂಥ ಕೋಆರ್ಡಿನೇಟ್ಸ್ ಎಲ್ಲ ಪಾರ್ಸಲ್ಸ್ ಎಲ್ಲ ಮಾಡಿಬಿಟ್ಟಿದ್ದೀವಿ. ಕಂದಾಯ ಗ್ರಾಮದ ಗಡಿಯನ್ನೆಲ್ಲ ನಾವು ಗುರುತು ಹಾಕಿದೆ. ಇದು ಫಾರೆಸ್ಟ್ದು ಗಡಿನೂ ಯಾವುದೋ ಡಿಫಿಕಲ್ಟ್ ಪೊಸಿಷನ್ಸ್ ಇತ್ತು, ತುಂಬ ಚಾಲೆಂಜಿಂಗ್ ಅಂತಿತ್ತು. ಈ ಭಾಗದಲ್ಲಿ ನೀವೇನು ಗಮನಿಸಿದ್ದೀರಿ ಸೌತ್ ಈಸ್ಟ್ ಭಾಗದಲ್ಲಿ ಅದು ಕೂಡ ನಾವು ಐಡೆಂಟಿಫೈ ಮಾಡಿ ಅದು ಒಂದು ಚೈನ್ ಎಷ್ಟು ಒಂದು 10 ಚೈನು ಪ್ಲಸ್ 28 ಚೈನ್ವರೆಗೂ ನಾವು ಅಳೆದಿದ್ದೀವಿ. ಈ ಕಡೆ ಭಾಗದಿಂದ ಒಂದು ಸ್ವಲ್ಪ ಬರಬೇಕಾಗಿದೆ. ಸ್ವಲ್ಪ ಕತ್ಲಾದ್ರಿಂದ ಎಫೆಕ್ಟಿವ್ ಆಗಿ ಮಾಡೋಕ್ಕಾಗೋದಿಲ್ಲ ಮತ್ತು ಸ್ವಲ್ಪ ಜಂಗಲ್ಸ್ ಇದೆ. ಆ ಕಾರಣಕ್ಕಾಗಿ ನಾನು ಫಾರೆಸ್ಟ್ನವ್ರಿಗೂ ಕೇಳ್ಕೊಂಡಿದ್ದೀನಿ, ನಾಳೆ ಬೆಳಿಗ್ಗೆ ಅವರಲ್ಲಿ ಜಂಗಲ್ಸ್ ಎಲ್ಲ ಕ್ಲಿಯರ್ ಮಾಡ್ತಾರೆ. ಅವರು ಮಾಡ್ತಾ ಜೊತೆಯಲ್ಲಿ ಫಾರೆಸ್ಟ್ ಗಡಿಯನ್ನು ಕೂಡ ರೋವರಿಂದ ಮತ್ತು ಚೈನಿಂದನೂ ಕೂಡ ನಾಳೆ ಬೆಳಿಗ್ಗೆ ಮಾಡಿ ಬಹುಶಃ ನಾಳೆ ಮಧ್ಯಾಹ್ನದೊಳಗಡೆ ಇಡೀ ಈ ಜಂಟಿ ಸರ್ವೆ ಕಾರ್ಯನ ಮುಗಿಸ್ತಾರೆ. ಜಂಟಿ ಸರ್ವೆ ಚೈನ್ ವಿಚಾರದಲ್ಲಿ ಅಬ್ಜೆಕ್ಷನ್ ಗೊಂದಲ ಇದೆ ಸರ್? ಗೊಂದಲ ಇದೆ. ಈಗ ಯಾವ ಚೈನಲ್ಲಿ ಮಾಡ್ತಾ ಇದ್ರಿ? ಈಗ ನಾವು ಸಾಮಾನ್ಯವಾಗಿ ಮಾಡ್ತಕ್ಕಂಥದ್ದು ಯಾವಾಗಲೂ ಸಾಮಾನ್ಯ ಮಾಡ್ತಕ್ಕಂಥದ್ದು ಸರ್ವೆ ಮ್ಯಾನ್ಯುವಲ್ ಮತ್ತು ಸರ್ವೆ ಪ್ರಕಾರ 1884ರಿಂದ ಮತ್ತು ಇವತ್ತು ನಮ್ಮ ಗ್ರಾಮ ನಕಾಶೆಗಳೆಲ್ಲವೂ ಕೂಡ ಯಾವ ಸರ್ವೆ ಮಾಪನದಲ್ಲಿ ಮಾಡಿದ್ದೀವಿಯೋ ಅದನ್ನೇ ನಾವು ಮಾಡ್ತಾ ಇರೋದು. ಇದರ ಜೊತೆಯಲ್ಲಿ 1944ರಲ್ಲಿ ಏನೀಗ ಫಾರೆಸ್ಟಿನ ನೋಟಿಫಿಕೇಶನ್ ಆಗಿದೆ ಅದರ ಗಡಿನ ಗುರುತಿಸ್ತಾ ಇದ್ದೀವಿ ನಾವೀಗ. ಯಾಕೆಂದರೆ ನಮ್ಗೆ ಇರ್ತಕ್ಕಂಥದ್ದು ಗಡಿ ಗುರುತಿಸೋದಕ್ಕೆ 1944 ಇರ್ತಕ್ಕಂಥ ಒಂದೇ ಒಂದು ಆಧಾರನ ಅವ್ರಿಗೆ ಕೊಟ್ಟಿದ್ದಾರೆ. ಆದರೆ ಅಲ್ಲಿ ಒಂದು ಸಣ್ಣ ವ್ಯತ್ಯಾಸ ಏನಿದೆ ಅಂತಂದರೆ ಈ ಚೈನ್ ಲಿಂಕೇಜ್ನಲ್ಲಿ ನಾವು ಈ ಮಾಪನ ಮಾಡುವಾಗ ಕಂದಾಯ ಇಲಾಖೆಯಲ್ಲಿ ಮಾಪನ ಮಾಡುವಾಗ ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದರೆ ಒಂದು ಚೈನ್ ಅಂತಂದರೆ 50 ಲಿಂಕ್ 33 ಅಡಿ ಅಂತ ನಾವು ಸಾಮಾನ್ಯವಾಗಿ ಇದ್ದೀವಿ. ಆದರೆ ಅವ್ರದ್ದು ಏನು ಆರ್ಗ್ಯುಮೆಂಟ್ ಇಲ್ಲ, ನಾವು ಹಿಂದೆ ನಮ್ಮ ಫಾರೆಸ್ಟಲ್ಲೆಲ್ಲ ಮಾಡುವಾಗ ಒಂದು ಚೈನ್ ಅಂತ ಹೇಳಿದರೆ ಅದು 100 ಲಿಂಕ್ ಬರುತ್ತೆ ಮತ್ತು 66 ಅಡಿ ಬರುತ್ತೆ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ನಾವು ಪಿಟಿಷನರ್ ಗಮನಕ್ಕೆ ತಂದಾಗ ಪಿಟಿಷನರ್ ಆಕ್ಷೇಪಣೆ ಕೂಡ ನಾವು ರೆಕಾರ್ಡ್ ಮಾಡಿಕೊಟ್ಟಿದ್ದೇವೆ. ಮೊದಲು ಈಗ ನಾವು ಮೆಷರ್ಮೆಂಟ್ ಕಂಪ್ಲೀಟ್ ಮಾಡ್ತೀವಿ. ಉದ್ದೇಶ ಏನಂತಂದರೆ ಎರಡೂ ಇದರಿಂದನೂ ಮೆಜರ್ಮೆಂಟ್ ಮಾಡ್ತೀವಿ. ರೋವರಿಂದ ಮಾಡ್ತೀವಿ, ಚೈನಿಂದ ಎರಡೂ ಚೈನಿಂದನೂ ಕೂಡ ಮೆಜರ್ ಮಾಡ್ತೀವಿ. ಮಾಡಿಬಿಟ್ಟಾಗ ಆವಾಗ ನಮಗೆ ಒಂದು ಆ ಗಡಿ ಸರಿಯಾಗಿ ಗೊತ್ತಾಗ್ತದೆ. ಇವೆಲ್ಲ ನೀವು ಯಾವುದೇ ಚೈನಲ್ಲಿ ಮಾಡಿದ್ರು ಕೂಡ 1944ನಲ್ಲಿ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು
ಸರ್ವೆ ನಂಬರ್ 1 ಸರ್ವೆ ನಂಬರ್ 2 ಅದು ಬರಬೇಕಾದ್ರೆ ಅದು ಯಾವುದ್ರಲ್ಲಿ ಬರುತ್ತೆ ಅನ್ನೋದು ಕೂಡ ನಮಗೆ ಅದು ಮೆಷರ್ ಮಾಡೋದ್ರಲ್ಲೇ ಗೊತ್ತಾಗುತ್ತೆ. ಹಾಗಾಗಿ ಅದನ್ನು ನಾಳೆ ಎಫೆಕ್ಟಿವಾಗಿ ಏನು ಯಾವ ಕಾಂಪನ್ಸೇಷನ್ ಜನರಲ್ಸ್ ಇದೆಯಲ್ವ ಆ ಕಾರಣಕ್ಕಾಗಿ ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ಹೇಳಿ ಆಕ್ಷೇಪಣೆ ಕೂಡ ನಾವು ರೆಕಾರ್ಡ್ ಮಾಡಿಕೊಟ್ಟಿದ್ದೇವೆ. ಮೊದಲು ಈಗ ನಾವು ಮೆಷರ್ಮೆಂಟ್ ಕಂಪ್ಲೀಟ್ ಮಾಡ್ತೀವಿ. ಉದ್ದೇಶ ಏನು ಅಂತಂದರೆ ಎರಡೂ ಇದರಿಂದನೂ ಮೆಜರ್ಮೆಂಟ್ ಮಾಡ್ತೀವಿ. ರೋವರಿಂದ ಮಾಡ್ತೀವಿ, ಚೈನಿಂದ ಎರಡೂ ಚೈನಿಂದನೂ ಕೂಡ ಮೆಜರ್ ಮಾಡ್ತೀವಿ. ಮಾಡಿಬಿಟ್ಟಾಗ ಆವಾಗ ನಮಗೆ ಒಂದು ಆ ಗಡಿ ಸರಿಯಾಗಿ ಗೊತ್ತಾಗಬೇಕು. ಇವೆಲ್ಲ ನೀವು ಯಾವುದೇ ಚೈನಲ್ಲಿ ಮಾಡಿದ್ರು ಕೂಡ 1944ನಲ್ಲಿ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟು ಅವರು ಒಂದು ಗಡಿ ಗುರುತಿಸುವಂತಹ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಸರ್ವೆ ನಂಬರ್ 1ರಲ್ಲಿ ಇಷ್ಟು 315 ಎಕರೆ ಬರಬೇಕು, ಸರ್ವೆ ನಂಬರ್ 2 ಹೊಸ ಹುದ್ದೆಯಲ್ಲಿ 113 ಎಕರೆ ಬರಬೇಕು ಅಂತ ಹೇಳಿದ್ದಾರೆ. ಅದು ಬರಬೇಕಾದ್ರೆ ಅದು ಯಾವುದ್ರಲ್ಲಿ ಬರುತ್ತೆ ಅನ್ನೋದು ಕೂಡ ನಮಗೆ ಅದು ಮತ್ತೆ ನಿಮ್ಮ ತಂದೆ ಬೇಡ, ನಾಳೆ ಒಂದ್ಸರಿ ಬನ್ನಿ. ಮುಗಿಸಿಯಪ್ಪ, ಟೀಮ್ ಜಾಸ್ತಿ ಇದೆ, ಇನ್ನೊಂದು ಟೀಮ್ ಬೇಕಾದ್ರೆ ಹಾಕ್ಕೊಳ್ಳಿ. ನಾಳೆ ಡೋಂಟ್ ಡೂ ಇಟ್ ಇನ್ ದ ಈವ್ನಿಂಗ್. ಈಗ ಎಷ್ಟು ಕಿಲೋಮೀಟರ್ ಮಾಡಬೇಕು? 2 ಇನ್ನೊಂದು ಟೀಮ್ ಹಾಕ್ಕೊಳ್ಳಿ. ನಾನು ಗೆಟ್ ಆಲ್ ದ ಸರ್ವೇಸ್. ಈಗ 9ಕ್ಕೆ ಶುರು ಮಾಡಿ, ಸ್ಟಾರ್ಟ್ ಎಟ್ 9, 12ಕ್ಕೆ ಮುಗಿಸಿದ್ರೆ 2 ಗಂಟೆಗೆ ನಾವು ಜಾಸ್ತಿ ಕರ್ಕೊಂಡು ಮಾಡಿ. 50 ಲಿಂಕ್ಸ್ ಅವ್ರು ಹೇಳ್ತಾ ಇರೋದು ಒಂದು ಚೈನ್ ಅಂದರೆ 100 ಲಿಂಕ್ 66 ಅಡಿ. ನಾನು ಈಗ ಅದನ್ನು ಕೇಳ್ತೀನಿ ಅವ್ರಿಗೆ, ನಾನು ದಾಖಲೆ ಬೇಕಲ್ಲ. ಬನ್ನಿ. ಜಂಟಿ ಸರ್ವೆ ನಾಳೆ ಮುಕ್ತಾಯ ಸರ್? ನಾಳೆ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ದೀವಿ. ಥ್ಯಾಂಕ್ ಯು. ನಾನು ಇವತ್ತು ಮುಗಿಸೋಣ ಅಂತ ಉದ್ದೇಶ ಇತ್ತು. ಸ್ವಲ್ಪ ಅವ್ರಿಗೆ ಕೆಲವು ಪಾಯಿಂಟ್ಸ್ಗಳು ಹುಡ್ಕೋಕ್ಕೆ ಸ್ವಲ್ಪ ಅವ್ರಿಗೆ ಕಷ್ಟ ಆಯಿತು. ಹಾಗಾಗಿ ನಾಳೆಗೆ ನಾವು ಅದನ್ನು ಮಧ್ಯಾಹ್ನದೊಳಗಡೆ ಮುಗಿಸುವಂಥ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಲ್ಲ ನೀವು ಸೆಕ್ರೆಟರಿ ಅವರು DC-ಗೆ ಬರೀತಾರೆ. ಕಮಿಷನರ್ ಸರ್ವೆ ಸೆಟಲ್ಮೆಂಟನ್ನು ಅಧ್ಯಕ್ಷನ ಮಾಡಿಕೊಂಡು ಫಾರೆಸ್ಟ್ ಒಂದು ಅವಕಾಶ ಕೊಟ್ಟು ಕನ್ಕ್ಲೂಡ್ ಮಾಡಿ, ಏರಿಯಾಸ್ ಕನ್ಕ್ಲೂಡ್ ಮಾಡಿ ಅಂತ ಹೇಳ್ತಾರೆ. ಅದರಲ್ಲಿ ಹೇಳಿದರೆ ಇವತ್ತಿಗೂ ಇದು ರೆವೆನ್ಯೂ ಗೋಮಾಳ ಖರಾಬ್ ಅಂತಲೇ ಇದೆ, ಮ್ಯೂಟೇಟ್ ಆಗಿಲ್ಲ, ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಅಪಾಯಿಂಟ್ಮೆಂಟ್ ಆಗಿಲ್ಲ. ಆಮೇಲೆ ಈ ಪರ್ಚೇಸ್ ಎಲ್ಲ ವ್ಯಾಲಿಡ್ ಅಂತ ಗೊತ್ತಾರೆ. ಇವರು ಪಾಪ ಪುಣ್ಯಾತ್ಮರು ಪ್ರತಿ ಸಲ ಎನ್ಕ್ರೋಚರ್ ಅಂತಾರೆ. ಹೈಕೋರ್ಟ್ ನನಗೆ ಆ ಗೌರವ ಕೊಟ್ಟಿದೆ. ಪರ್ಚೇಸರ್ ನಾನು ಕೊಂಡಿರೋ ಜನ ಎನ್ಕ್ರೋಚ್ ಮಾಡಿದ್ದೀನಿ. ಅದನ್ನ ನಿಮ್ಮ ಕೆಲಸಕ್ಕೆ ನೀವು ಹೇಳಿ ಕಳಿಸಿದ್ರಿ, ಗೌರವ ಕೊಡಬೇಕು. ದಟ್ ಇಸ್ ಆಲ್ಸೋ ಬಿನ್ ಮೆನ್ಷನ್ಡ್. More classifications 1844. Other than that, if you want to give me any document, because the previous survey was conducted in 2014. ಬಹುಶಃ ತಮಗೇನಾದ್ರು ಕೊಡಬೇಕು ಅನ್ಸಿದ್ರೆ ಕೋರ್ಟ್ ಸೇಸ್ ದಟ್. If anything if you want to give, you can share number 1. Our purchase. ಅದೆಲ್ಲ ಇದೆ ಬಿಡಿ. ಅವೆಲ್ಲ ಇದೆ. Already there in the revenue record. I just want to double check. If there is anything In that case I want after the completion of the survey, I will seek all the documents. Thank you for Revenue your ಸಂಬಂಧಪಟ್ಟ ದಾಖಲೆಗಳಿಗೆ ನಾನು Thank you for your I only wanted your opinion about their change. ನನಗೆ ಶ್ರಮ ಇಲ್ಲ. ಪುನಃ ಬರಬೇಕಂದ್ರೂ ನೀವು 10 ಸಲಕ್ಕಂದ್ರೂ ಬರ್ತೀನಿ. ಐ ವಿಲ್ ಕೋಆಪರೇಟ್. ವಿ ವಿಲ್ ಕಂಪ್ಲೀಟ್ಲಿ ಕೋಆಪರೇಟ್. Yes. ಇದೊಂದು ಕನ್ಕ್ಲೂಷನ್ಗೆ ಬರಬೇಕು. Yes. Sure. Thank you. ಆಯ್ತಾ, ಪಾಯಿಂಟ್ ಫಿಟ್ ಮಾಡೋದು ಎಲ್ರಿಗೂ ಡಾಕ್ಯುಮೆಂಟೇಷನ್ ಕಾಯ್ಕೊಡ್ತಾರೆ. ಅದೇ ಸರ್ವೆ ನೆಕ್ಸ್ಟ್ ಬಂದು ಅಂದರೆ ನಾಲ್ಕು ಸರ್ವೆ ನಮ್ಮ 16 ಮತ್ತು 20 ಇದೆ. ಅದ್ರ ಬೇಸಿಸ್ನಲ್ಲಿ ನಾವು ದಿಸ್ ಇಸ್ ಅಬೌಟ್ ದ ರೆವಿನ್ಯೂ. ಆಮೇಲೆ ಇನ್ನೊಂದು ಪಾಯಿಂಟ್ ತಮ್ಮ ಹತ್ರ ನೀವೇನಾದರೂ ನಿಮ್ಮ ಹತ್ರ ಏನಾದರೂ ಎನಿ ಡಾಕ್ಯುಮೆಂಟ್ಸ್ ಇಫ್ ಯು ವಾಂಟ್ ಟು ಸಿ ಎನಿಥಿಂಗ್ ಎಕ್ಸ್ಟ್ರಾ ಇಫ್ ಯು ವಾಂಟ್ ಟು Everything everything is yes. Other than that, still if you want
2013-14 ಸರ್ವೆ ರಿಪೋರ್ಟ್ಸ್ ಎಲ್ಲ ಇದೆ. ಈಗ ನೀವೇನು ಮಾಡ್ತಾಯಿದ್ರಿ ಈ ಕೆಲಸನ ಈಗಾಗಲೇ ಮಾಡಿಬಿಟ್ಟಿದ್ದಾರೆ. ತಾವು ನನಗೆ ಪ್ರೆಸೆಂಟ್ ಇದೀನಿ ಅಂತ ಸಿಗ್ನೇಚರ್ ಮಾಡಿದ್ದೀನಿ ನಾನು. ಆದರೆ ನೀವೇನು ಎಕ್ಸರ್ಸೈಸ್ ಮಾಡ್ತಾಯಿದ್ದೀರಿ 2013 ಕೋರ್ಟ್ ಆರ್ಡರ್ ಪ್ರಕಾರ ಅದಾಗಿರೋದು. ಆವತ್ತಿನ DDLR DCF ಬಂದು ಈಗ ನೀವು ಮಾಡ್ತಾ ಎಕ್ಸರ್ಸೈಸ್ ಎಲ್ಲ ಮಾಡಿದ್ದಾರೆ, ಎಲ್ಲ ಅಳೆದಿದ್ದಾರೆ. ಅದಾದಮೇಲೆ ಸರ್ಕಾರಕ್ಕೆ ವರದಿ ಕಳಿಸಿತ್ತು. ಆ ವರದಿನ ರಿಪ್ಲೇಸ್ ಮಾಡ್ತಾರೆ ಪೇಂಟರ್ ಇದಾರ ಸ್ಪ್ರೇ ಪೇಂಟ್ ಇದೆ. ಒಂದು ಪಾಯಿಂಟ್ ಆಯ್ತು, 2 ಪಾಯಿಂಟು ಇನ್ನು ಆ ಕಡೆ ಸ್ವಲ್ಪ ಈ ಸೈಡ್ ಯಾವ ಕಡೆ ಇದು ಈ ಕಡೆ ಈ ಸೈಡ್ ಈ ಸೈಡಲ್ಲಿ ನಮ್ಮದೇ ಗಡಿ ಇನ್ನೊಂದು ಕಡೆ ಈ ಪಾಯಿಂಟ್ ಇದು ಗೊತ್ತಾದ್ಮೇಲೆ ಈ ಕಡೆ ಇನ್ನೊಂದು ಟೀಮ್ ಕ್ಯಾನ್ ಸ್ಟಾರ್ಟ್ ಫ್ರಮ್ ಹಿಯರ್. ಈ ಪಾಯಿಂಟ್ ಗೊತ್ತಾಗಬೇಕಾ ನಿಮಗೆ? ಕಳಿಸಿ ಸರ್, ಕಳಿಸಿ ಸರ್. ಆದರೂ you put some flag or whatever it is. If it is black foot ಹಾಕ್ಬಿಡಿ. ಆಮೇಲೆ ಯಾರು ಬೆಳಗಿದ್ರ ಗ್ರಾಮ ಶಾಖೆ ಏನು ಫ್ಲಾಗ್ ಪೋಸ್ಟ್ ಹಾಕಿ ಅದೇ ಅವ್ನಿಗೆ ಹೇಳ್ಬೇಕು ಇದು ಯಾರು ಗ್ರಾಮ ಶಾಖೆ ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಆದರೆ ಆಮೇಲೆ ಆ್ಯಕ್ಷನ್ ಆಗುತ್ತೆ. ಗ್ರಾಮ ಶಾಖೆ ಆಗಿದೆ ನೋಡಿ ಹೇಳಿ ಬಾಂಧಕಲ್ಲು ಆಮೇಲೆ ಬಟ್ ಸ್ಟಿಲ್ ನಾವು ಚೈನಲ್ಲೂ ಕೂಡ ಮೆಜರ್ ಮಾಡ್ತಾ ಇದ್ದೀವಿ. ಏನು ಫಾರೆಸ್ಟ್ ಗಡಿ ಇದೆ ಜಂಟಿ ಸರ್ವೆ ಕಾರ್ಯ ಈ ಸಂಜೆ 6 ಗಂಟೆವರೆಗೂ ನಡೆದಿತ್ತು. ಈ ಕಾರ್ಯದಲ್ಲಿ ನಾವು ಮತ್ತು ನಮ್ಮೆಲ್ಲ ಸರ್ವೇಯರ್ಸ್ಗಳು ಅಂದರೆ ನಮ್ಮ ಕಂದಾಯ ಇಲಾಖೆಯವರು, ಅರಣ್ಯ ಇಲಾಖೆಯವರು ಎಲ್ಲರೂ ಸೇರಿಕೊಂಡು ಮಾಡಿದ್ರು. ಸಂಜೆವರೆಗೆ ಎಲ್ಲವನ್ನೂ ಕಂಪ್ಲೀಟ್ ಮಾಡಲಿಕ್ಕೆ ಆಗಿಲ್ಲ. ಸೊ ಆ ಕಾರಣಕ್ಕಾಗಿ ಸ್ವಲ್ಪ ಕತ್ಲು ಬೇರೆ ಆಗ್ತಾ ಇರೋದ್ರಿಂದ ನಾಳೆ ಬೆಳಿಗ್ಗೆ ಮತ್ತೆ 7 ಗಂಟೆಗೆ ಶುರು ಮಾಡಿ ಮಧ್ಯಾಹ್ನದೊಳಗಡೆ ಮುಗಿಸುವಂಥ ಒಂದು ಯೋಜನೆಯನ್ನು ಮಾಡಿದ್ದೇವೆ. ಇನ್ನೊಂದಷ್ಟು ಉಳ್ಕೊಂಡಿದೆ ಫಾರೆಸ್ಟ್ ಗಡಿ, ಮತ್ತು ಆ ಗಡಿನ ನಾವು ಗುರುತು ಹಚ್ಚಿದ ಮೇಲೆ ಅಲ್ಲಿ ಚೈನಿಂದ ಕೂಡ ಅಳಿಬೇಕಾಗಿದೆ, 2 ಕಡೆಯಿಂದನೂ ಅಳಿಬೇಕು. ಆ ಕಾರಣಕ್ಕಾಗಿ ಸ್ವಲ್ಪ ತಡ ಆಗ್ತಾ ಇದೆ. ಮತ್ತೊಂದಷ್ಟು ಈ ಜಂಗಲ್ಸ್ ಎಲ್ಲ ಬೆಳ್ಕೊಂಡಿರೋದ್ರಿಂದ ಅವೆಲ್ಲ ಸ್ವಲ್ಪ ಕ್ಲಿಯರ್ ಆಗಬೇಕಾಗಿತ್ತು. ಸೊ ಆ ಕಾರಣಕ್ಕಾಗಿ ನಾಳೆ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಮತ್ತು 2 ಗಂಟೆವರೆಗೆ ಮುಗಿಸ್ಬೇಕು ಅಂತ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದೀವಿ. ಸೊ ನಾಳೆಗೆ ಮುಗಿಸ್ತೀನಿ. ಈ ವಿಚಾರ ನಾವು ಪಿಟಿಷನರ್ ಕೂಡ ಗಮನಕ್ಕೆ ತಂದಿದ್ದೀವಿ. ಈಗ ಹೊರಗಡೆ ಏನು ನಾವು ಮಾಡಬೇಕಾಗಿತ್ತು ರೋವರಲ್ಲಿ ನಾವೆಲ್ಲ ಅದನ್ನು ಕ್ಯಾಪ್ಚರ್ ಮಾಡಿದ್ದೀವಿ. ಲ್ಯಾಂಡ್ ಪಾರ್ಸಲ್ಸು ಮತ್ತು ಅಲ್ಲಿರ್ತಕ್ಕಂಥ ಕೋಆರ್ಡಿನೇಟ್ಸ್ ಎಲ್ಲ ಪಾರ್ಸಲ್ಸ್ ಎಲ್ಲ ಮಾಡಿಬಿಟ್ಟಿದ್ದೀವಿ. ಕಂದಾಯ ಗ್ರಾಮದ ಗಡಿಯನ್ನೆಲ್ಲ ನಾವು ಗುರುತು ಹಾಕಿದೆ. ಇದು ಫಾರೆಸ್ಟ್ದು ಗಡಿನೂ ಯಾವುದೋ ಡಿಫಿಕಲ್ಟ್ ಪೊಸಿಷನ್ಸ್ ಇತ್ತು, ತುಂಬ ಚಾಲೆಂಜಿಂಗ್ ಅಂತಿತ್ತು. ಈ ಭಾಗದಲ್ಲಿ ನೀವೇನು ಗಮನಿಸಿದ್ದೀರಿ ಸೌತ್ ಈಸ್ಟ್ ಭಾಗದಲ್ಲಿ ಅದು ಕೂಡ ನಾವು ಐಡೆಂಟಿಫೈ ಮಾಡಿ ಅದು ಒಂದು ಚೈನ್ ಎಷ್ಟು ಒಂದು 10 ಚೈನು ಪ್ಲಸ್ 28 ಚೈನ್ವರೆಗೂ ನಾವು ಅಳೆದಿದ್ದೀವಿ. ಈ ಕಡೆ ಭಾಗದಿಂದ ಒಂದು ಸ್ವಲ್ಪ ಬರಬೇಕಾಗಿದೆ. ಸ್ವಲ್ಪ ಕತ್ಲಾದ್ರಿಂದ ಎಫೆಕ್ಟಿವ್ ಆಗಿ ಮಾಡೋಕ್ಕಾಗೋದಿಲ್ಲ ಮತ್ತು ಸ್ವಲ್ಪ ಜಂಗಲ್ಸ್ ಇದೆ. ಆ ಕಾರಣಕ್ಕಾಗಿ ನಾನು ಫಾರೆಸ್ಟ್ನವ್ರಿಗೂ ಕೇಳ್ಕೊಂಡಿದ್ದೀನಿ, ನಾಳೆ ಬೆಳಿಗ್ಗೆ ಅವರಲ್ಲಿ ಜಂಗಲ್ಸ್ ಎಲ್ಲ ಕ್ಲಿಯರ್ ಮಾಡ್ತಾರೆ. ಅವರು ಮಾಡ್ತಾ ಜೊತೆಯಲ್ಲಿ ಫಾರೆಸ್ಟ್ ಗಡಿಯನ್ನು ಕೂಡ ರೋವರಿಂದ ಮತ್ತು ಚೈನಿಂದನೂ ಕೂಡ ನಾಳೆ ಬೆಳಿಗ್ಗೆ ಮಾಡಿ ಬಹುಶಃ ನಾಳೆ ಮಧ್ಯಾಹ್ನದೊಳಗಡೆ ಇಡೀ
ಈ ಜಂಟಿ ಸರ್ವೆ ಕಾರ್ಯನ ಮುಗಿಸ್ತಾರೆ. ಇಲ್ಲ ಒಟ್ಟಿಗೆ ಒಂದೇ ಸರ್ ಸರ್ವೆ, ಜಂಟಿ ಸರ್ವೆ. ಪಿಟಿಷನರ್ ಚೈನ್ ವಿಚಾರದಲ್ಲಿ ಅವ್ರದ್ದು ಅಬ್ಜೆಕ್ಷನ್ ಏನು ಹೇಳಿದ್ರು? ಅದೇನಾದ್ರು ಗೊಂದಲ ಇದೆಯಾ ಸರ್? ಗೊಂದಲ ಏನಿಲ್ಲ. ಅಲ್ಲ, ಈಗ ಯಾವ ಚೈನ್ ಅಲ್ಲಿ ಮಾಡ್ತಾ ಇದ್ರಿ? ಈಗ ನಾವು ಸಾಮಾನ್ಯವಾಗಿ ಮಾಡ್ತಕ್ಕಂಥದ್ದು ಯಾವಾಗಲೂ ಸಾಮಾನ್ಯವಾಗಿ ಮಾಡ್ತಕ್ಕಂಥದ್ದು ಸರ್ವೆ ಮ್ಯಾನ್ಯುವಲ್ಲು ಮತ್ತು ಸರ್ವೆ ಪ್ರಕಾರ ಏನು 1884ರಿಂದ ಇಲ್ಲಿವರೆಗೂ ನಾವು ಮಾಡ್ಕೊಂಡು ಬಂದಿದ್ದೀವಿಯೋ ಮತ್ತು ಇವತ್ತು ನಮ್ಮ ಗ್ರಾಮ ನಕಾಶೆಗಳೆಲ್ಲವೂ ಕೂಡ ಯಾವ ಸರ್ವೆ ಮಾಪನದಲ್ಲಿ ಮಾಡಿದ್ದೀವಿಯೋ ಅದನ್ನೇ ನಾವು ಮಾಡ್ತಾ ಇರೋದು. ಇದರ ಜೊತೆಯಲ್ಲಿ 1944ಅಲ್ಲಿ ಏನೀಗ ಫಾರೆಸ್ಟಿನ ನೋಟಿಫಿಕೇಶನ್ ಆಗಿದೆ ಅದರ ಗಡಿನ ಗುರುತಿಸ್ತಾ ಇದ್ದೀವಿ ನಾವೀಗ. ಯಾಕೆಂದರೆ ನಮ್ಗೆ ಇರ್ತಕ್ಕಂಥದ್ದು ಗಡಿ ಗುರುತಿಸೋದಕ್ಕೆ 1944 ಇರ್ತಕ್ಕಂಥ ಒಂದೇ ಒಂದು ಆಧಾರನ ಅವ್ರಿಗೆ ಕೊಟ್ಟಿದ್ದಾರೆ. ಆದರೆ ಅಲ್ಲಿ ಒಂದು ಸಣ್ಣ ವ್ಯತ್ಯಾಸ ಏನಿದೆ ಅಂತಂದರೆ ಈ ಚೈನ್ ಲಿಂಕೇಜ್ನಲ್ಲಿ ನಾವು ಈ ಮಾಪನ ಮಾಡುವಾಗ ಕಂದಾಯ ಇಲಾಖೆಯಲ್ಲಿ ಮಾಪನ ಮಾಡುವಾಗ ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದರೆ ಒಂದು ಚೈನ್ ಅಂತಂದರೆ 50 ಲಿಂಕು 33 ಅಡಿ ಅಂತ ನಾವು ಸಾಮಾನ್ಯವಾಗಿ ಇದ್ದೀವಿ. ಆದರೆ ಅವ್ರದ್ದು ಏನು ಆರ್ಗ್ಯುಮೆಂಟ್ ಅಂತ ಹೇಳಿದ್ರೆ ಇಲ್ಲ, ನಾವು ಹಿಂದೆ ನಮ್ಮ ಫಾರೆಸ್ಟಲ್ಲೆಲ್ಲ ಮಾಡುವಾಗ ಒಂದು ಚೈನ್ ಅಂತ ಹೇಳಿದರೆ ಅದು 100 ಲಿಂಕ್ ಬರುತ್ತೆ ಮತ್ತು 66 ಅಡಿ ಬರುತ್ತೆ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ನಾವು ಪಿಟಿಷನರ್ ಗಮನಕ್ಕೆ ತಂದಾಗ ಪಿಟಿಷನರ್ ಅವರು ಅದ್ರ ಬಗ್ಗೆ ಆಕ್ಷೇಪಣೆ ಮಾಡಿದ್ದಾರೆ. ಅವ್ರ ಆಕ್ಷೇಪಣೆ ಕೂಡ ನಾವು ರೆಕಾರ್ಡ್ ಮಾಡಿಕೊಂಡಿದ್ದೇವೆ. ಮೊದಲು ಈಗ ನಾವು ಮೆಷರ್ಮೆಂಟ್ ಕಂಪ್ಲೀಟ್ ಮಾಡಿಬಿಡ್ತೀವಿ. ಉದ್ದೇಶ ಏನು ಅಂತಂದರೆ ಎರಡೂ ಇದರಿಂದನೂ ಮೆಜರ್ಮೆಂಟ್ ಮಾಡ್ತೀವಿ, ರೋವರಿಂದ ಮಾಡ್ತೀವಿ, ಚೈನಿಂದ ಎರಡೂ ಚೈನಿಂದನೂ ಕೂಡ ಮೆಜರ್ ಮಾಡ್ತಾ ಇದ್ದೀವಿ, ಫಾರೆಸ್ಟ್ ಮಾಡ್ತೀವಿ. ಮಾಡಿಬಿಟ್ಟಾಗ ಆವಾಗ ನಮಗೆ ಒಂದು ಆ ಗಡಿ ಸರಿಯಾಗಿ ಗುರ್ತಾಗಬೇಕಲ್ಲ. ಇವೆಲ್ಲ ನೀವು ಯಾವುದೇ ಚೈನಲ್ಲಿ ಮಾಡಿದರೂ ಕೂಡ 1944ನಲ್ಲಿ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು ಅವರು ಒಂದು ಗಡಿ ಗುರುತಿಸುವಂತಹ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಸರ್ವೆ ನಂಬರ್ 1ರಲ್ಲಿ ಇಷ್ಟು 315 ಎಕರೆ ಬರಬೇಕು, ಸರ್ವೆ ನಂಬರ್ 2 ಹೊಸ ಗುಡ್ಡೆದಲ್ಲಿ 113 ಎಕರೆ ಬರಬೇಕು ಅಂತ ಹೇಳಿದ್ದಾರೆ. ಅದು ಬರಬೇಕಾದ್ರೆ ಅದು ಯಾವುದ್ರಲ್ಲಿ ಬರುತ್ತೆ ಅನ್ನೋದು ಕೂಡ ನಮಗೆ ಅದು ಮೆಷರ್ ಮಾಡಿದಾಗಲೇ ಗೊತ್ತಾಗೋದು. ಸೊ ಹಾಗಾಗಿ ಅದನ್ನು ನಾಳೆ ಇನ್ನಷ್ಟು ಕೂತ್ಕೊಂಡು ಅದು ಎಫೆಕ್ಟಿವ್ ಆಗಿ ನಾವು ಮಾಡೋ ಕೆಲಸವನ್ನು ಮಾಡ್ತೀವಿ. ಏನಿದೆ ಯಾವ ಕಾಂಪ್ಲಿಕೇಶನ್ಸು ನನಗೆ ಕಾಣ್ತದೆ. ಜಂಗಲ್ಸ್ ಇದೆ ಅಲ್ವಾ, ಆ ಕಾರಣಕ್ಕಾಗಿ ಒಂದು ಸ್ವಲ್ಪ ಅವರು ಸ್ವಲ್ಪ ಟೈಮ್ ತಗೊಂಡಿದ್ದಾರೆ. ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಹೇಳಿದೆ ಜಂಗಲ್ಸ್. ಚೈನೇಜ್ ಹೇಗಿರ್ಬೇಕು ನಮ್ದಿದೆ ಸರ್, ಬಟ್ ಅವ್ರದ್ದು ಏನಂತಂದ್ರೆ ಅದು ಅವ್ರ ಇಂಟರ್ನಲ್ ಅರೇಂಜ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಕ್ಷೇಪಣೆ ಇದೆ ಅಂತ ನಾನು ಹೇಳಿದೆ. 100%. ಬಿಕಾಸ್ ಅವ್ರದ್ದು ಸರ್ಕಾರದ ಭೂಮಿಯನ್ನ ಅಳತೆ ಮಾಡುವ ಅಧಿಕಾರ ಇರ್ತಕ್ಕಂಥದ್ದು ಸರ್ವೆ ಸೆಟಲ್ಮೆಂಟ್ ಇಲಾಖೆಗೆ ಮಾತ್ರ. ಸರ್ವೆ ಸೆಟಲ್ಮೆಂಟ್ ಇಲಾಖೆಯಲ್ಲಿ ರೂಢಿಯಲ್ಲಿ ಇರ್ತಕ್ಕಂಥದ್ದನ್ನ ಎಲ್ಲ ಅವತ್ತಿನ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ಕಲ್ಕತ್ತಾ ಹೈಕೋರ್ಟ್ ಜಡ್ಜಸ್ ಲೈಬ್ರರಿ ಒಳಗೆ ಗಂಟರ್ ಯಾರು, ಗಂಟರ್ ಯಾವಾಗ ಬಂದ, ಗಂಟರ್ಸ್ ಚೇಂಜ್ ಏನು ಅಂತ ಹೈಕೋರ್ಟ್ ಅಲ್ಲಿ ಹೇಳಿ ಮಾಡಿಸಿದ್ದೀವಿ. ಅದರಿಂದ ದೇ ಆರ್ ಆಲ್ ಫ್ರಿವಲಸ್. ಆಲ್ ದೀಸ್ ಥಿಂಗ್ಸ್ ಹ್ಯಾವ್ ಬೀನ್ ಆನ್ಸರ್ಡ್.
ದೇರ್ ಇಸ್ ನಥಿಂಗ್ ಲೆಫ್ಟ್. ಬಟ್ ಇವನ್ ದೆನ್ ಈ ಪ್ರಾಸೆಸ್ ಆಗದಿರೋದ್ರಿಂದ ನಾವು ಅಡ್ಡ ಬರೋದಿಲ್ಲ. ನಿಮ್ಮ ಹತ್ರ ಮತ್ತೊಂದು ಅಭಿಪ್ರಾಯ ತಗೋಬೇಕಲ್ಲ ಆ ನಾನು ತಮಗೆ ಬೆಳಗ್ಗೆನೆ ಮಾತು ಕೊಟ್ಟೆ. ಭಾಳ ಜನರಿಗೆ ನಿರಾಶೆ ಇವತ್ತು. ಅವ್ರೇನು ಅಂದ್ಕೊಡಿದ್ರೆ ನಾವು ಘರ್ಷಣೆ ಮಾಡಿಕೊಡ್ತೀವಿ ಅಂತ. ನಾನು ನಿಮ್ಮ ಜೊತೆ ಯಾಕೆ ಘರ್ಷಣೆ ಮಾಡ್ತೀನಿ? ಕಾನೂನು ನನ್ನ ಪರವಾಗಿರುವಾಗ, ನಾನು ನ್ಯಾಯವಾಗಿರುವಾಗ, ಡಾಕ್ಯುಮೆಂಟ್ಸ್ ನನ್ನ ಜೊತೆಗಿರುವಾಗ ನಾನು ಯಾಕೆ ಅಂಜಬೇಕು, ನಾನು ಯಾಕೆ ಘರ್ಷಣೆ ಮಾಡಬೇಕು? ಐ ಆಮ್ ನಥಿಂಗ್ ಟು ಫಿಯರ್. ಸೊ ನಾನು ನೋಡಿದ್ದೀನಿ ಅದು. ಯು ಹ್ಯಾವ್ ದಟ್ ಅಬ್ಜೆಕ್ಷನ್ ಟು ಯೂಸ್ ದಟ್ 100%, ಫಾರೆಸ್ಟ್ ಥಿಂಗ್. ಸೊ ಯು ಹೋಲ್ಡ್ ದಟ್ ಅಬ್ಜೆಕ್ಷನ್ ಇವನ್ ನಾವು. ದಟ್ಸ್ ವಾಟ್ ಐ ವಾಂಟೆಡ್ ದಟ್. ಬಿಕಾಸ್ ದಟ್ ವಿಲ್ ಬಿ ರೆಕಾರ್ಡೆಡ್. ಅದಕ್ಕೋಸ್ಕರ ಇವತ್ತೇನು ನಾವು ಮಾಜರ್ ಡ್ರಾ ಮಾಡ್ತೀವಿ ಅದರಲ್ಲಿ. ಆಮೇಲೆ ನೀವು ಹೇಗ್ರಿ ನನ್ನ ಎನ್ಕ್ರೋಚರ್ ಅಂತ ಕರಿತೀರಿ? 34ನೇ ಇಸ್ವಿಯಲ್ಲಿ 1934 ನಿಮಗೆ ಕೊಟ್ಟ ಜಮೀನು ಇವತ್ತಿಗೆ ನೀವು ದುರಸ್ತಿ ಮಾಡಿಕೊಂಡು ಬಂದೋಬಸ್ತ್ ಮಾಡ್ಕೊಂಡಿಲ್ಲ. ನಿಮ್ದು ಯಾವ ಜಮೀನು ಅಂತಲೇ ಗೊತ್ತಿಲ್ಲ. ನಾನು ಎನ್ಕ್ರೋಚ್ ಮಾಡಿದ್ದೀನಿ ಅಂತ ಖರೀದಿ ಮಾಡೋರು ನಿಮ್ಮ ರೆಕಾರ್ಡ್ಸ್ ಹೇಳುತ್ತೆ ನೋಡಿ. ಇವೆಲ್ಲ GDR ಅಲ್ಲಿದೆ, ಇವೆಲ್ಲ ಮಂಜೂರಾಗಿರೋ ಜಮೀನುಗಳು 48, 49, 50. ನಾನು ಹುಟ್ಟಿರೋದು ಯಾವಾಗ ಗೊತ್ತಾ? 49ನೇ ಇಸ್ವಿ. ಅಂದರೆ ನಾವು ಹುಟ್ಟಕ್ಕೆ ಮೊದಲೇ ಜಮೀನುಗಳೆಲ್ಲ ಕದಿಬೇಕು ಅಂತ ಪ್ಲಾನ್ ಮಾಡಿ. ಇವೆಲ್ಲ ಪೊಲಿಟಿಕಲ್ ಮೋಟಿವಿಂದ ಮಾಡ್ತಾರೆ. ಸಂತೋಷ, ಇಲ್ಲ ಆನ್ಸರ್ ಇಟ್. ಸೆಲ್ಫ್ ಕಾನ್ಫಿಡೆನ್ಸಿಂದ ಮಾಡ್ತೀನಿ. ಆ ಚೈನೇಜ್ ವಿಚಾರಕ್ಕೆ ಸರ್ವೆ ಸೆಟಲ್ಮೆಂಟ್ ಏನು ತೀರ್ಮಾನ ಮಾಡ್ತದೆ ಆ ಚೈನೇಜ್ ವ್ಯಾಲಿಡ್ಡು. ಇವ್ರು ಹೇಳ್ತಕ್ಕಂಥದ್ದಕ್ಕೆ ಐ ಹ್ಯಾವ್ ಮೈ ಸ್ಟ್ರಾಂಗ್ ಅಬ್ಜೆಕ್ಷನ್. ದಿಸ್ ಲ್ಯಾಂಡ್ ಹ್ಯಾಸ್ ನಾಟ್ ಬೀನ್ ಮ್ಯೂಟೇಟೆಡ್. ದುರಸ್ತಿ ಆಗಿಲ್ಲ. ರೆವಿನ್ಯೂ ರೆಕಾರ್ಡ್ಸ್ ಇವತ್ತಿಗೂ ಎನ್ಕ್ರೋಚ್ಮೆಂಟ್ ಪ್ರಶ್ನೆ ಏನು ಬರುತ್ತೆ? ತಾವು ತಮ್ಮ ಕೆಲಸವನ್ನು ಮುಂದುವರಿಸಿ. ಯು ಆರ್ ದಿ ಡೆಪ್ಟಿ ಕಮಿಷನರ್. ನನಗೆ ಮೆಸೇಜ್ ಕೊಟ್ಟರೆ ನಿಮ್ಮ ತಹಸೀಲ್ದಾರ್ ಫೋನ್ ಮಾಡಿ ಬರ್ತೀನಿ. ನಾನು ನಿಮ್ಗೊಂದು ಅಪರ್ಚುನಿಟಿ ಕೊಡಬೇಕಾಗಿತ್ತು. Absolutely no ನಮ್ಮ ಹತ್ರ ಅದರ್ ದನ್ ದಟ್ ನಿಮ್ಮ ಹತ್ರ ಇನ್ನೇನಾದ್ರೂ ಭಾಳ ದಾಖಲೆಗಳೇನಾದ್ರು ಪ್ರಯತ್ನ ಎಲ್ಲ ಮಾಡಿ ಜನರಿಗೆ ಯಾರಿಗೂ ಇಲ್ಲಿ ಬರಬಾರ್ದು ಅಂತ ಹೇಳಿ ಆದರೂ ಒಂದಷ್ಟು ಜನ ನನಗೇನು ಮಾಡೋಕ್ಕಾಗೋದಿಲ್ಲ. ಬಟ್ ಐ ಹ್ಯಾವ್ ಜಸ್ಟ್ ಟೋಲ್ಡ್ ದೆಮ್ ಈಗ ಯಾರು ನನ್ನ ಹಿಂದೆ ಬರಬಾರ್ದು ಅಂತ ಹೇಳೋದು. ನಾನು ಎಷ್ಟೊತ್ತಾದರೂ ನಿಮ್ಮ ಜೊತೆಗಿದ್ದು ಸಂಪೂರ್ಣ ಸಹಕಾರ ಕೊಡ್ತೇನೆ. ನನಗೆ ಹೈಡ್ ಮಾಡುವಂಥದ್ದು ಏನೂ ಇಲ್ಲ. ಮೈ ವ್ಯೂಸ್ ಆರ್ ವೆರಿ ಕ್ಲಿಯರ್. ನಾನು ಹೊರಡ್ಬೋದಾ?